ಓದಿರೋ ಹುಡುಗಿ, ತಪ್ಪು ಕಂಡು ಹಿಡಿಯೋದೇ ಅವಳಿಗೆ ಕೆಲಸ. ಹಾಗಂತ ನಾವು ತಪ್ಪು ಮಾಡಬಾರ್ದು. ನೀವು ಅದೆಲ್ಲ ಮನಸ್ಸಿಗೆ ಹಚ್ಕೋಬೇಡಿ ಯಜಮಾನ್ರೆ. ಚಿಕ್ಕ ಹುಡುಗಿ ತಿಳಿದೆ ಅನ್ಬಿಟ್ಲು. ದೇವಸ್ಥಾನಕ್ಕೆ 100 ಜನ ಹೋಯ್ತಾರೆ. ಯಾರೋ ಒಬ್ಬರು ನಾಸ್ತಿಕರು ದೇವ್ರನ್ನ ಬೈದಿಕ್ಕೆ ದೇವ್ರು ಬ್ಯಾಸರ ಮಾಡ್ಕತಾನ. ನೋನು ನನಗೆಲ್ರೂ ಒಂದೇ. ಬೈಯೋರಾಗ್ಲಿ ಹೊಗಳೋರಾಗ್ಲಿ ಎಲ್ಲ ನನ್ನ ಜನ, ನನ್ನ ಪ್ರೀತಿ ಜನ. ನೋಡ್ದ ತಿಪ್ಪೆ, ಅದಕ್ಕೆ ನಮ್ಮ ಯಜಮಾನ್ರನ್ನ ದೇವ್ರು ಅನ್ನೋದು. ರವಿ, ನಿನ್ ತಂಗಿಗೆ ನೀನ್ ಕೊಟ್ಟಿರೋ ಮಾತನ್ನ ಉಳಿಸ್ಕೋಪ. ಯಜಮಾನ್ರೆ, ಅವಳನ್ನ ಎದುರು ಹಾಕೊಂಡು ನೀನ್ ಇಲ್ಲಿ ಕೆಲಸ ಮಾಡೋದು ಬೇಡ. ನೀನ್ ಎಲ್ಲೇ ಇದ್ರು ನನ್ನ ಮಗ, ನನ್ನ ಮುದ್ದು ಮಗ. ಸುಮ್ಮನೆ ಸ್ವಲ್ಪ ದಿವಸ ಅವಳಿಗೆ ನಾನ್ ಯಾರು ಏನು ಅಂತ ನಿಧಾನವಾಗಿ ತಿಳಿಲಿ. ಆಮೇಲೆ ಅವಳೇ ಕಳಿಸ್ಕೊಡ್ತಾಳೆ. ಅಲ್ಲಿ ತನಕ ನೀನು ಅವಳ ಮುಂದೆನೇ ಇರು. ನಿನ್ ಏನ್ ಬೇಕೋ ಎಲ್ಲ ವ್ಯವಸ್ಥೆಗಳನ್ನ ನಾನ್ ಮಾಡ್ತೀನಿ. ಯಜಮಾನ್ರೆ, ನಾನ್ ನಿಮ್ಮನ್ ಬಿಟ್ಟು ಅವ್ರೇನ್ ನಿನ್ ಕೆಲಸದಿಂದಾನೇ ತೆಗಿತಾ ಇಲ್ವಲ್ಲ? 2 ದಿವಸ ಮನೇಲಿರು ಅಂತ ಹೇಳೋವ್ರೆ. ಅದಕ್ಯಾಕ್ ಮಗ ಸಣ್ಣದ್ ಮಾಡ್ಕೊಂತೀಯ ರವಿ? ಬಾಬಾ ಹೋಗು. ಅವ್ರ ಅಣ್ಣನ್ ದಾರಿ ತಪ್ಪಿಸ್ಬಿಟ್ಲು ತಂಗಿ. ಊರ್ ಜನರ ದಾರಿ ತಪ್ಸಕ್ ಮೊದ್ಲು ನಾವು ಅವಳಿಗೆ ಬೇರೆ ದಾರಿ ತೋರಿಸ್ಬೇಕು.